ಆರ್ ಅಶೋಕ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಜರಂಗ ದಳ ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ನೀವು ಆರ್ ಅಶೋಕ್ ಅಲ್ಲ ಅಡ್ಜಸ್ಟ್ಮೆಂಟ್ ಅಶೋಕ್ ಅಂತ ನೇರವಾದಂಥ ಆರೋಪವನ್ನು ಬಜರಂಗ ದಳದ ಸಹ ಸಂಯೋಜಕ ಪುನೀತ್ ಎಂಬುವರು ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಇದೇ ವಿಚಾರವಾಗಿ ಹೌಸ್ನಲ್ಲಿ ಮಾತನಾಡಿದರು. ಹೌಸ್ನಲ್ಲಿ ಮಾತನಾಡ್ತಾ ಬಜರಂಗ ದಳದ ಕೆಲವೊಂದಿಷ್ಟು ಕಾರ್ಯಕರ್ತರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಿದ್ದೆ ನಾನು ಅನ್ನುವಂಥ ಮಾತನ್ನು ಹೇಳಿದರು. ಈಗ ನಿಮ್ಮ ನಾಲಿಗೆಯನ್ನು ಬೇರೆ ರೀತಿ ಬಳಸ್ಕೋಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆರ್ ಅಶೋಕ್ಗೆ ಪುನೀತ್ ಬಹಿರಂಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಪುನೀತ್ ಯಾರು ಅಂತ ನೀವು ಕೇಳ್ಬೋದು. ಅವರು ಬಜರಂಗ ದಳದ ಸಹ ಸಂಚಾಲಕರಂತೆ. ಹೀಗಾಗಿ ಒಂದಲ್ಲ ಒಂದಿನ ನಮ್ಮ ಶಕ್ತಿ ನಿಮಗೆ ಗೊತ್ತಾಗತ್ತೆ. ಬಜರಂಗ ದಳದ ಬಗ್ಗೆ ಆಡಿದ ಮಾತನ್ನು ಹಿಂಪಡೀರಿ ಅಂತ ಒತ್ತಾಯ ಮಾಡಿದ್ದಾರೆ. ಇದು ಫೇಸ್ಬುಕ್ನಲ್ಲಿ ಪುನೀತ್ ಬರೆದಿರುವಂತಹ ಒಂದು ಮಾತುಗಳು. ಬಜರಂಗ ದಳದ ಸಹ ಸಂಚಾಲಕ ಪುನೀತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದರೆ ನೀವು ಒಂದಲ್ಲ ಒಂದಿನ ಮಂಗಳೂರಿಗೆ ಬರ್ತೀರಿ, ಆಗ ಬಜರಂಗ ದಳದ ಕಾರ್ಯಕರ್ತರ ಸಿಟ್ಟನ್ನು ನೀವು ಎದುರಿಸಬೇಕಾಗತ್ತೆ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಬಹಿರಂಗವಾಗಿ ಇಲ್ಲಿ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ಬಜರಂಗ ದಳ ಒಂದು ಪೋಸ್ಟ್ ಹಾಕಿದೆ. ನಿಮ್ಮ ನಾಲ್ಗೆ ರೀತಿಯೇ ಬಳಸಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ತುಂಬ ಖಾರವಾಗೇನೆ ಕೆಲವೊಂದಷ್ಟು ಪದಗಳನ್ನು ಬಳಕೆ ಮಾಡಿದ್ದಾರೆ ಆರ್ ಅಶೋಕ್ ವಿರುದ್ಧ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ ಆರ್ ಅಶೋಕ್ ಆಡಿದಂಥ ಒಂದು ಮಾತೇನಿತ್ತು ಅಂದರೆ ಗೃಹ ಸಚಿವರಿಗೆ ಪರಮೇಶ್ವರ್ ಅವ್ರಿಗೆ ಏನೋ ಒಂದು ಮಾತು ಹೇಳ್ತಾ ನೀವು ಹಾಗೆ ನಡ್ಕೋಬೇಕು, ತುಂಬ ಖಡಕ್ಕಾಗಿರಬೇಕು ಅಂತ ಹೇಳುವಂಥ ಒಂದು ಭರಾಟೆಯಲ್ಲಿ ನಾನು ಗೃಹ ಸಚಿವನಾಗಿದ್ದಾಗ ಆ ಟೈಮ್ನಲ್ಲಿ ಬಜರಂಗ ದಳದ ವಿರುದ್ಧನೇ ನಾನೇ ಗೂಂಡಾ ಕಾಯ್ದೆಯನ್ನು ಹಾಕಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಅದಕ್ಕೀಗ ಸಿಟ್ಟಿಗೆದ್ದಿರುವಂಥ ಬಜರಂಗ ದಳದ ಕಾರ್ಯಕರ್ತರು ಈಗ ಸಹ ಸಂಯೋಜಕರಾಗಿರುವಂಥ ಪುನೀತ್ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಆರ್ ಅಶೋಕ್ ಅಲ್ಲ ಅಡ್ಜಸ್ಟ್ಮೆಂಟ್ ಅಶೋಕ್ ಆಗಿಬಿಟ್ಟಿದ್ದೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಯಾಕೆ ಹಾಗಾದ್ರೆ ಬಜರಂಗ ದಳ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ? ಯಾಕೆ ಅಶೋಕ್ ಅವ್ರ ಅಂಥದ್ದು ಏನು ಹೇಳಿದ್ರು? ಬನ್ನಿ ಸೆಷನ್ನಲ್ಲಿ ಅವ್ರು ಆಡಿದಂಥ ಒಂದು ಮಾತು ನೋಡ. ನೀವು ದಯವಿಟ್ಟು ನನಗೂ ಫೋನ್ ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ. ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು. ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು. ದೊಡ್ಡ ಗಲಾಟೆ ಆಯ್ತು, ಧರಣಿ ಆಯ್ತು, ವಿಧಾನ ಪರಿಷತ್ತಲ್ಲಿ ಧರಣಿ ಆಯ್ತು. ನಾನು ಹೋಮ್ ಮಿನಿಸ್ಟ್ರು. ನಾನು ಆ ಸಂದರ್ಭದಲ್ಲಿ ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ. ನನಗೂ ಒತ್ತಡ ಇತ್ತು, ಬಹಳ ಒತ್ತಡ ಇತ್ತು. ಫೋನ್ಗಳು ಬಂದಿತ್ತು ನನಗೆ, ನಾನು ಮಾಡ್ಲಿಲ್ಲ. ಅವರೆಲ್ಲರನ್ನು ಗೂಂಡಾ ಹಾಕ್ದೆ. ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ. ಆ ರೀತಿ ಮಾಡ್ಬೇಕು ನೀವು. ಯಾಕೆಂದ್ರೆ ಇದ್ರಲ್ಲಿ ನೋಡಿ, ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಕ್ಲಿಯರ್ ಆಗಿ ಹೇಳಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು. 3 ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವರು. ನೀವು 2ನೇ ಬಾರಿ ಹೋಮ್ ಮಿನಿಸ್ಟರ್. ನೀವು ನಮಗಿಂತ ಇನ್ನಷ್ಟು ಸಮರ್ಥರು. ನೀವು ನಾವೆಲ್ಲ 1 ಬಾರಿ ಆದ್ರೆ 3 ಮೆಡಲ್ ನಿಮ್ಗೆ. ನಾವು ಒಂದು ಸಿಂಗಲ್ ಸ್ಟಾರು. ನಾವು ಸಿಂಗಲ್ ಸ್ಟಾರು. ಸಿಂಗಲ್ ಸ್ಟಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್, ASI. ನೀವು ಸರ್ಕಲ್ ಇನ್ಸ್ಪೆಕ್ಟರ್. ನೀವು ಸರ್ಕಲ್. ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರೋ ದಾರಿಗೆ ಹೋಗೋರ ಮೇಲೆ ಹಾಕಿದ್ರು ಏನೋ ಅವ್ನಿಗೆ ನೋಡಿಲ್ಲಪ್ಪ. ಶಾಸಕ ಪರಿಚಯ ಇರೋರು ಮಾಹಿತಿ ತಗೊಳಕೇನು, ಶಾಸಕನ ಮಾಹಿತಿ ತಗೊಳಕ್ಕೆ 5 ನಿಮಿಷದ ಕೆಲಸ. ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು. ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವ್ರಿಗೆ ಬಹುಮಾನ ಕ್ಲೀನ್ ಚಿಟ್ ಕೊಟ್ಟು ಅವ್ರೇನು ಮಾಡಿಲ್ಲ ಅಂತ ನಾನು ಹೇಳ್ದೆ.